ಬಹುಬಲ ಬಹುಬಲ ಚಲದಿ ಫಲ್ದು ಗುರು ಸಾರ್ವಭೌಮ ಅತಿ ಬಲ ಪರೋಕ್ರಮಿನೋ ನೌಧನಿಸಿರ್ತೆ ಸಹೋದರ ದುಶ್ಯಾಸನ ಅಣ್ಣ ಚಲದಿಂಪಲ್ದು ಗುರು ಸಾರ್ವಭೌಮ ಅತಿ ಬಲ ಪರೋಕ್ರಮಿನೋ ನೌಧನಿಸಿರ್ತೆ ವರವೀರ ಕ್ಷತ್ರಿಯ ಕುಲೌ ಪ್ರಖ್ಯಾತೌ ಹಯಂ ನರವೀ ಹೊತ್ತಿನೋಧೀಶ್ವರನಾಗಿರಲ್ ಗಳಿಸಿರ್ಪೆ ಕಳಿಸಿರ್ಪೆ ಭೀಷ್ಮ ದ್ರೋಣ ದುಶ್ಯಾಸನ ಸೈತವರಿವರ ಫಲಿರನರವೆ ಸುಖದಿ ಸರಯೋಳ್ ಫಲ ಬಲಿರ ಬಲ ಸಾಹಸದಿ ಫಲಿರನರವೆ ಸುಖದಿ ಸಹೋದರ ಅಣ್ಣ ಫಲಿರನರವೆ ಸುಖದಿ ಸರಯೋಳ್ ಫಲ ಬಲಿರ ಬಲ ಸಾಹಸದಿ ಫಲಿರನರವೆ ಸುಖದಿ ರಣಗುಣ ನೆನೆಸಿ ಸಹೋದರ ರಣಗುಣ ನೆನೆ ಸೋರ ಚರಿತ ಸಾಮ್ರಾಜ್ಯದ ಸಿರಿಯ ಕನ್ನ ಸೋರ ಚರಿತ ಸಾಮ್ರಾಜ್ಯದ ಸಿರಿಯ ಸಿರಿಯಲ್ಲಿ ನಡೆಯುವ ಸುರಪತಿ ಎನಿಸಿ ನಿರುತವು ಹರುಷನಿ ತಡೆಯಲ್ಲಿ ಕೋಲ್ ನಿರುತವು ಹರುಷದಿ ಧರೆಯಲ್ಲಿ ಬೋಳ್ ಫಲರ ಮೆರವೆ ಸುಖದಿ ಧರೆಯೋಳ್ ಫಲ ಫಲಿರ ಬಲ ಸಾಹಸದಿ ಫಲರ ಫಲರ ಮೆರವೆ ಸುಖದಿ ಭೀಷ್ಮ ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನ ರಾಜಕನಿಗಳಿವರ ದುಶ್ಯಾಸನ ರಾಜಕನಿಗಳಿವರ ಬೆಂಬಲ ಎನಗಿನ ಧರೆಯಲ್ಲಿ ಬಾಳ್ವೆ ಬೆಂಬಲ ಎನಗಿನ ಧರೆಯಲ್ಲಿ ಬಾಳ್ವೆ ಫಲರ ಮೆರವೆ ಸುಖದೆ ಧರೆಯೋಳ್ ಫಲ ಫಲಿರ ಬಲು ಸಾಹಸದೆ ಫಲರ ಮೆರವೆ ಫಲಿರ ಸೋರಿ ಭುಜಬಲ ಪರಾಕ್ರಮ ತೋರಿ ಘನಗುಣ ರಾಜ್ಯವನಾಡಿ ಹಠ ಮಾಡಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನಗುಣ ರಾಜ್ಯವನಾಡಿ ಹಠ ಮಾಡಿ ಋತವು ಹರುಷನಿ ಧರೆಯಲ್ಲಿ ಬಾಳ್ವೆ ನಿರುತವು ಹರುಷದಿ ಧರೆಯಲ್ಲಿ ಬಾಳ್ವೆ ನಿರುತವು ಹರುಷದಿ ಧರೆಯಲ್ಲಿ ಬಾಳ್ವೆ ಫಲರ ಮೆರವೆ ಸುಖದಿ ಧರೆಯೋಳ್ ಫಲ ಫಲಿರ ಬಲ ಸಾಹಸದಿ ಫಲರ ಫಲಿರ ಫಲಿರ ಮೆರವೆ ಸುಖದಿ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ.
ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದ್ರ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅವರ ಹಟ್ಟಹಾಸವು ಎಷ್ಟರ ಮಟ್ಟಿಗಿದೆ ಎಂಬುದನ್ನು. ವತ್ಸ ಸುಯೋಧನ, ಪಾಂಡವರು ನಿನಗೆ ಸಹೋದರರಲ್ಲವೇ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಸುಯೋಧನ? ತಾತ, ಏನು ಯುದ್ಧವೇ? ತಾತ, ನನ್ನ ಬಳಿ ಅನ್ನೆಂದ ಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನುಚ್ಚು ನುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನ್ಯಾರು? ಅಗ್ರಜ, ನಮ್ಮ ಅಂಗನಾದಾದ ಕನ್ನನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದೆ ನಮಗೆ ಆ ವಿಚಾರ? ಮಹಾರಾಜರಿಗೆ ಜಯವಾಗಲಿ. ಪರಮ ಪುರುಷೋತ್ತಮರು ಪರಮ ಪೂಜ್ಯರಾದ ಶ್ರೀಕೃಷ್ಣ ಪರಮಾತ್ಮರು ಸಭೆಗೆ ಆಗಮಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನೋ? ಆ ಪಾಂಡವ ಪಕ್ಷಿಯಾದ ಆ ಗೋಪಾಲನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದಂತೆ. ಅವನು ಪುರುಷೋತ್ತಮನವೋ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು ಎಂದು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರೋನೇ ಹೊರತು ನಿನ್ನಲ್ಲಿ ಹೆಚ್ಚಿನಗಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ವಿದುರ ಮಹರ್ಷಿಗಳು. ಏನು ಹೇಳಿದೆ ವಿದುರ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೇ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ಸಕಲ ವೀರರಿಂದ ಪರಿವೇಷ್ಟಿತನಾದ ನನಗೆ ಈ ಓರ್ವ ದೋಷಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಣ್ಣ, ಈ ವಿದುರನು ಹಿರಿಯವನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಮಾತನಾಡುತ್ತಿರುವನು. ಈ ವಿದುರನನ್ನು ಕೂಡಲೇ ಆಚೆಗೆ ತೆರಳು. ವಿದುರು, ನಮ್ಮ ಅಣ್ಣನ ಆಜ್ಞೆಯಂತೆ ಈ ಸಭೆಯನ್ನು ಬಿಟ್ಟು ಬರಲು. ಇಲ್ಲದಿದ್ದರೆ ಈ ನನ್ನ ಗದೆಯಿಂದ ಒಪ್ಪಳಿಸಿ ಬಿಡುವೆನು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವ ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ! ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಲೇಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನಿನ್ನ ನಾಲಿಗೆ ನಸಿಸಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಗಳನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದಿಟ್ಟಿದ್ದ ಈ ಬಿಲ್ಲು ಬಾಣಗಳನ್ನು ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೆ ಕೀಡು ಮಾಡಿ ಲೋಕೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಎಂತಹ ಅನರ್ಥವನ್ನು ಮಾಡಿದೆ. ಕರ್ಣ, ನೀನು ಭಯಪಡಬಹುದೇ? ಈತನ ಗೊತ್ತು. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ.
ಧೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂಥವರನ್ನು ಕೂಡಲೇ ಸಭೆಯಿಂದ ಹೊರಗಾಕಬೇಕಾದೀತು. ಎಚ್ಚರ! ದುಶ್ಯಾಸನ, ಅಣ್ಣ, ನನ್ನ ಸರ್ವಾಧಿಕಾರ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿದೆ. ಹೌದು ಅಣ್ಣ. ಎಲ್ಲಿ? ಅದನ್ನು ಕೊಡು. ಹೀಗೋ ಸಿದ್ಧವಾಗಿರುವುದು. ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆಯಲ್ಲಿ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಲ್ಲೇ ಇಲ್ಲೇ ಬಾ, ಸಾಕಲ್ಲೇ ಕೊಡು. ನಿಮಗೆ ಮಂಗಳವಾಗಲಿ. ಭೀಷ್ಮ ದ್ರೋಣ ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ಮತೋನ್ಮತ್ತನಾದ ದುರ್ಯೋಧನನು ನನ್ನನ್ನು ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯ.
ಗುರುಕುಲದ ಚಕ್ರವರ್ತಿಯಾದ ನೀನು ಈ ಗೋಪಾಲನ ಪಾದಕ್ಕೆರಗುವುದೇ? ಛೇ, ಬಯಸಿದ್ದರೆ ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೀನಲ್ಲ. ಛೇ! ಕೃಷ್ಣ, ಧೂತನಾಗಿ ಬಂದಿರುವ ನಿನ್ನಲ್ಲಿ ಧೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಅದಿರಲಿ ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನ? ಇರಬಹುದು, ಏನು ಇದ್ದೇ ಇದೆ. ಗೋಪಿಕೌಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ನಮ್ಮ ರಾಜ ನರ್ತಕಿಯ ನರ್ತನವನ್ನು ನೋಡು, ಸಂತೋಷ ಪಡು, ಖುಷಿ ಪಡು, ತೃಪ್ತಿ ಪಡು. ಪಾಂಡವರ ರಾಯಭಾರಿ, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ಮಹಾರಾಜರೇ, ನಮ್ಮ ಅರಮನೆಯ ರಾಜನರ್ತಿಕೆಯರನ್ನು ಬರೆಮಾಡು. ನಡೆಯುತ್ತೆ ಆಗಲಿ. ಕೃಷ್ಣ, ಸಹೋದರ ದುಶ್ಯಾಸನ, ಅಣ್ಣ, ಅಲೆ ಅಲೆ ಕರುಣಾಳು ಕುರುಭೂಪರಾಜೇಶ್ವರ, ಅಲೆ ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ, ಕುರುವಂಶ ಕುಲ ತಿಲಕ ಮುಕುಟೇಶ್ವರಾದಿ, ಕರುಣಾಳು ಗುರುಭೂ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ದುಶ್ಯಾಸನ, ಪರಮಾತ, ಅಲೆ ಅಲೆ ನರ್ತಕಿಯರೇ, ಅಣ್ಣ, ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಕರ್ಣನ ಪರಮಾತ, ಚಾಪ ವಿದ್ಯದಿ ಶೂರ ಕರ್ಣನ ಪರಮಾತ, ಸೋದರ ಮಾವನ ಇತದಿ ಚತುರ, ಚೌರವೇಶ್ವರ, ಸೋದರ ಮಾವನ ಇತದಿ ಚತುರ, ಅಣ್ಣ, ಅಲೆ 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 ಸೋದರ ಮಾವನ ಇತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ
ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲತಿಲ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಾಜೇಶ್ವರ ಅಣ್ಣ ಹರೇ 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 ನರ್ತಕರೇ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವಾ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ನರ್ತಕರೇ ಮತ್ತೊಮ್ಮೆ ಹೇಳಿ. ಭೀಮನಿಗಿವರು ಕಡುವೈರಿ ನಮ್ಮ ಹರೇ ಅಸ್ತಿನಪುರದೊಳಗೆ ಗದಗಾರಿ. ಭೀಮನಿಗಿವರು ಕಡುವೈರಿ ನಮ್ಮ ಅಸ್ತಿನಪುರದೊಳಗ ಗದಗಾರಿ. ಇವರಿಗೆ ಸಾಟಿ ಯಾರಿಗಿರಲಿ, ಇವರಿಗೆ ಸಾಟಿ ಯಾರಿಗಿರಲಿ. ಕುರುವಂಶ ಕುಲತಿಲ ಚಲದಂಕ ಮಲ್ಲ, ಕುರುವಂಶ ಕುಲತಿಲ ಚಲದಂಕ ಮಲ್ಲ. ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲತಿಲ ಮುಕುಟೇಶ್ವರಾದಿ. ಕರುಣಾಳು ಕುರುಬು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ಯಾರಲ್ಲಿ ಈ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು
ಸಭಾಸದರೇ, ಕೃಷ್ಣ ನರ್ತನವನ್ನು ನೋಡಿದೆಯಲ್ಲ, ಈಗ ತಿಳಿಸು ನೀನು ಬಂದ ಕಾರ್ಯವೇನೆಂಬುದನ್ನು. ದುರ್ಯೋಧನ, ಭೀಷ್ಮ ದ್ರೋಣ ವಿದುರಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ರಾಜ್ಯದ ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಏನು ಬೇಕಾದರೂ ಹೇಳು, ಕೇಳುವೆನು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಉರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಉರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬಾರರೋ. ಸದ್ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದು ದುಡುಕಬೇಡವೋ, ಸಮಭಾಗವನಿತ್ತು ಸುಖದಿ ಬಾಳು ಕುರುನಂದನ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶಗಳನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿ ಕ್ಷತ್ರಿಯರಾದರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ.
ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದು. ಮಿತ್ರರೇ, ಈ ಪೀಳಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸ್ನೇಹಶೀಲರು ಆದ ಆ ಪಾಂಡವರು ತಮ್ಮಗಳ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದರರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಾನ, ಕಪಟದ್ಯೂತ, ಈ ಡಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸುಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನು ಸೇರಿದೆ. ವತ್ಸ ಸುಯೋಧನ, ಕರೆಸಿಗ ನೀನು ಅನುಜಾತರನ್ನು, ಕರೆಸಿಗ ನೀನು ಅನುಜಾತರನ್ನು, ಧರೆಯ ನೀತು ನೀನು ಸುಯೋಧನ, ಧರೆಯ ನೀತು ನೀನು ಸೌಖ್ಯದಿಂದ ಬಾಳು ಆಲಿಸು ತನಯ, ಶಶಿಕುಲ ನಿಲಯಾಲಿಸು ತನಯ. ಸುಯೋಧನ, ಪಾಂಡು ಪುತ್ರರನ್ನು ಕರೆಸಿಗ ನೀನು. ಸುಯೋಧನ, ಪಾಂಡು ಪುತ್ರರನ್ನು ಕರೆಸಿಗ ನೀನು ರಾಜ್ಯವನ್ನು ಕೊಟ್ಟು, ರಾಜ್ಯವನ್ನು ಕೊಟ್ಟು ಅರುಷದಿಂದ ಬಾಳು ಆಲಿಸು ತನಯ, ಶಶಿಕುಲ ನಿಲಯಾಲಿಸು ತನಯ. ಭೀಮಾರ್ಜುನರೇನು ಸಾಮಾನ್ಯರೇನೋ, ಭೀಮಾರ್ಜುನರೇನು ಸಾಮಾನ್ಯರೇನು, ಜಗಜ್ಜತಿ ಭೀಮ ಮೂರು ಲೋಕದ ಗಂಡು, ಜಗಜ್ಜತಿ ಭೀಮ ಮೂರು ಲೋಕದ ಗಂಡು, ಸಾಮಾನ್ಯರೇನು ಆಲಿಸು ತನಯ, ಶಶಿಕುಲ ನಿಲಯಾಲಿಸು ತನಯ. ತನಯ ತನಯ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮರು ವಿವರಿಸಿದಂತಹ ರಾಜಕಾರ್ಯ ವ್ಯವಸ್ಥೆಯು ಗೌರವಿಸಿ ನಾವೆಲ್ಲರೂ ಆತನಂತೆ ನಡೆಯುವುದು ಉತ್ತಮವೆನಿಸುವುದು. ದುರ್ಯೋಧನ, ಶ್ರೀಕೃಷ್ಣ ಸಂದೇಶವು
ಅನುಜನ ಬಿಡು ಚಿಂತೆ ಏತಕ್ಕೆ ಅನುಜನ ಬಿಡು ಚಿಂತೆ ಸಲ್ಲಲು ವೈರ್ಯ ಸಾಧಿಸಲಿರುವರು ಏತಕ್ಕೆ ಅನುಜನ ಬಿಡು ಚಿಂತೆ ಸಲ್ಲಲು ವೈರ್ಯ ಸಾಧಿಸಲಿರುವುದು ಏತಕ್ಕೆ ಅನುಜನ ಬಿಡು ಚಿಂತೆ ಬಿಡು ಚಿಂತೆ ಬಿಡು ಚಿಂತೆ. ದುರ್ಯೋಧನ, ಶ್ರೀಕೃಷ್ಣ ಸಂದೇಶವು ಪಿತಾಮಹ ಭೀಷ್ಮನು ನನ್ನ ಉದ್ದೇಶವು ಒಂದೇ ಆಗಿದೆ. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳುವುದು ನಿಜ ಅಲ್ಲವೇ? ದುರ್ಯೋಧನ, ಯಾರು ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವುದರಲ್ಲಿ ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನವು. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿಮ್ಮಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಅವರಿಗೆ ಉಪದೇಶ ಮಾಡುವುದು ನಮ್ಮಂತವರ ಧರ್ಮ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ಯೌವನ ಮದದಿಂದ ನೀನು ಗರ್ವಿತನಾಗಿರುವೆ, ರಾಜ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶ ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆ, ನಿನ್ನ ತಂದೆ ಪಿತಾಮಹ ಭೀಷ್ಮರು ಕೃಷ್ಣರು ಇವರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಯಾರಿಗೂ ಶಾಶ್ವತವಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಟ್ಟು ಅವರನ್ನು ಹಾರೈಸು. ಇದೇ ನನ್ನ ಅಭಿಮತ. ವಿದುರ ಏನು ಹೇಳಿದೆ? ಆ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನಿನಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಕೃಷ್ಣ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪಟತ್ವ. ಏನು ಹೇಳಿದೆ ಕೃಷ್ಣ? ಅದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆ. ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಫಲೇ ಕಪಟ ನಾಟಕ ಸೂತ್ರಧಾರಿ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಕೇಳು ಕೃಷ್ಣ. ಈ ಕೆಚ್ಚನೆಯ ಕೌರವನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ಪಂಡ ಭೀಮನು. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಪುಂಸಕ ಪಾತ್ರ. ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟೀಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಕೃಷ್ಣ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನರನ್ನು ಪಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪಥ ಆಯ್ಕೆಯನ್ನು ಆರಿಸುವ ಯೋಚನೆಯನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ದುರಾಶಯ. ನಾವೇ ಸಮಸ್ತರು
ಜಯಶೀಲರೆಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ? ನಿನ್ನ ಹೇಳಿ ಪಾಂಡವರು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ಈ ಕುರು ಸಹೋದರರು ದುರಾತ್ಮರ ದ್ರೋಹಿಗಳು ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ. ಕೃಷ್ಣ ದುರಾತ್ಮರ ದ್ರೋಹಿಗಳು ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ. ಕೃಷ್ಣ ಕೊಂಡರನ್ನು ಭೇದಿಸಿ ಛಲವ ಜಯಿಸಿ ಬರುವೆನು. ಕೃಷ್ಣ ಕೊಂಡರನ್ನು ಭೇದಿಸಿ ಛಲವ ಜಯಿಸಿ ಬರುವೆನು. ಮುದದಿ ಮೆರವಾದವರನ್ನು ಮೆರವಾದವರನ್ನು ಛಲವ ತರೆದು ಬಿಡುವೆನು. ದುರಾತ್ಮರ ದ್ರೋಹಿಗಳು ಪದವು ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ. ಹೊಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿ ಉಳಿತಿರುವ ಕೋಪಾಗ್ನಿ ಜೋಲಿಗೆ ಕೃಷ್ಣ ನಿನ್ನಂತ ಇದ್ದಹೋ ವೀರರ ಮಾತಿಗೆ ಶಾಂತಿ ಹೋಗೋದಿಲ್ಲ. ಕೃಷ್ಣ ಶಾಂತಿ ಹೋಗೋದಿಲ್ಲ. ಓ ಪಾಂಡವರ ಸೇನಾ ಸಮ್ಮುಖವನ್ನು ಕಾಳಗಿ ಬೆಲ್ಲವಳ ದಂಡುಗಳು ಮಾವೆಂದು ತಿಳಿ. ಓ ಬಂಡ ಭೀಮನ ಪುಂಡವನ್ನು ಚೆಂಡಾಡಲು ಸದಾ ಸನ್ನದ್ಧನಾಗಿರುವನು ಈ ದುಶ್ಯಾಸನನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆ ಮಾತನಾಡುತ್ತಿರುವೆ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ಯೋಚಿಸು ಕರ್ಣ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೃಢನಾಧನೆಗೆ ಸಮರ್ಯಾರೋ. ದೃಢನಾಧನೆಗೆ ಸಮರುಂಟೆ. ವಿಭವ ಮರೆತು ಬಿಡು ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಸಮರ ಸಮರ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಭಾವ ವಲ್ಲಭನೇ.
ಕೃಷ್ಣ ಪಾಂಡುತನಯರ ಹಿತವನ್ನು ಬಯಸಿ ಪಾಂಡುತನಯರ ಹಿತವನ್ನು ಬಯಸಿ ಸಂಧಿಯ ನಾಟಕ ಆಡಲೆಂದು ಬಂದೆಯ ಸಂಧಿಯ ನಾಟಕ ಆಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾವಾ ವಲ್ಲಭನೇ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿನಿ ಹಠವಂತರು ನಾವು ಹಿತವಿದು ತಿಳಿನಿ ರಣದೋಪಾತನ ಶಿರ ಕಡೆದಿಡುವೆ ರಣದಲು ಪಾರ್ಥನ ಶಿರ ಕಡೆದಿಡುವೆ ರಣದ ಪಾತನ ಶಿರ ಕಡೆದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾವಾ ವಲ್ಲಭನೇ ಕೃಷ್ಣ ಅರ್ಜುನನ ಮೇಲಿರುವ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ. ಭಲೆ 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 ಹಂಗಾದಿಪ ಭಲೆ. ಯಾರ ವಾಗ್ಗಣಿಯ ಕಂಠವು ಬಿಗಿದಂತಾಯಿತು ಏ ನಿನ್ನ ಧರ್ಮದ ನುಡಿಗಳಿಂದ. ಮೇಲೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನಿಶ್ಚಿತ. ಆದರೂ ಒಂದು ಮಾತನ್ನು ಹೇಳುವೆ, ಆಲೋಚಿಸುವ ಯೋಧನ. ಏನು ಕೃಷ್ಣ? ಭಾರತ ಭೂಮಿ ಸದೈಸೇ ದುರಾಶಾ, ಭಾರತ ಭೂಮಿ ಸದೈಸೇ ದುರಾಶಾ, ಸಮಾನ ಚೌರ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಕರೆ ಸಿಗಲಿ ಅನುಜಾತರ, ಕರೆ ಸಿಗಲಿ ಅನುಜಾತರ, ಹರೆಯಲಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ, ಹರೆಯಲಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ. ಭಾರತ ಭೂಮಿ ಸಜೈಸೇ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೇ ಭಾರತ ಭೂಮೇಶ. ವೈರ
ವೈರವನೇ ನೀಗೆ ಸೈರಣಯ ತಾಳೆ ವೈರವನೇ ನೀಗೆ ಸೈರಣಯ ತಾಳೆ ಹಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆತೆ ಹಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆತೆ ಹೊರೆ ಧರೆಯ ಭಾರತ ಭೂಮಿ ಸಜೈಸೆ ದುರಾಶಾ ಸಮಾನ ಶೌರ್ಯ ಸಾಹಸ ಸಹೋದರರ ನಿರಾಕರಿಸದಿರೇ ಭಾರತ ಭೂಮೀಶ. ಈ ನಿನ್ನ ಗುರು ಹಿರಿಯರು ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಇಚ್ಛಿಸುವೆಯಾ? ಯೋಚಿಸು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಮತ್ತೇನೂ ಬೇಡ. ಯೋಚಿಸು. ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿದ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಶಾಯವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪ್ರಯತ್ನದಲ್ಲಿ ನೀನು ದೀಕ್ಷಿತನಾಗು. ಆಗ ನೀನು ಈ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರು ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನ ಸಂಧಿ ಭಿಕ್ಷೆಯನ್ನು ಬೇಡಿ ಭಿಕ್ಷೆ ಪ್ರದಾನ ಮಾಡಿಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ನಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಪರಂತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಚ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಯುದ್ಧವು ಅಭಿಷ್ಟವೇ ಆದರೆ ಅದನ್ನು ನೀನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟಿದುತ್ತ ಕೆಳೆದಿದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಿಂದು ನೀನು ಮಾಡಿದ ಅವ್ಯಾಜ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರಾದ ಆ ಪಾಂಡವರಲ್ಲಿ ನೀನು ಜಗನ್ನೆಯಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಗಟ್ಟಾನು ಈ ಕೌರವನನ್ನು ಕೆಣಕಿ ಕೇಕಿ ಹಾಕಿದಕ್ಕಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ನಾನೀ ಛಲವನ್ನು
ಭೂತ ಬೇತಗಳಿಗೆ ಒಡೆಯನಾದ ಭೂತನಾದೇಶ್ವರನ ಕದನಕ್ಕೆ ಕಾಲ್ಕೆ ಎಂದರೂ ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಣರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಸ್ಮಶಾನದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ. ಛಲ ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಹೊಡೆ. ಕೇಳು ಮುರಹರಿಯೇ ಅದು ಮೋಟಿ ಕಲಲಿಯವ ರಾಜವ. ಕೇಳು ಮುರಹರಿಯೇ ಅದು ಮೋಟಿ ಕಲಲಿಯವ ರಾಜವ. ಛಲವನ್ನು ಬಿಡಲು ನೆಲವನ್ನು ಕೊಡಲು, ಛಲವ ಬಿಡಲು ನೆಲವ ಕೊಡುವುದಿಲ್ಲವ ರಾಜವ. ಹೃದಯ ಮಾತಿದು ನಿರಂತರದು ಕೊಡುವುದಿಲ್ಲವ ರಾಜವ. ಮುಂದಿನಿಂದ ನಾವು ಯಮನಾದ ಯುದ್ಧವ, ಮುಂದಿನಿಂದ ನಾವು ಯಮನಾದ ಯುದ್ಧ. ಮೋದಿ ಗೆಲ್ಲಲಿ ರಾಜ ನೋಡಿ ಗೆಲ್ಲುವನ, ಮೋದಿ ಗೆಲ್ಲಲಿ ರಾಜ ನೋಡಿ ಗೆಲ್ಲುವನ ಕೊಡುವುದಿಲ್ಲವ ರಾಜವ. ಕಡೆಯ ಮಾತಿದು ನಿರಂತರ ಕೊಡುವುದಿಲ್ಲವ ರಾಜವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಹರು, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ರೀತಿಯ ತಿಳಿಯದೆ ಈ ತರ ನುಡಿಯುವೆ. ರೀತಿಯ ತಿಳಿಯದೆ ಈ ತರ ಕೊಡುವುದಿಲ್ಲವ ರಾಜವ. ಕಡೆಯ ಮಾತಿದು ನಿರಂತರ ಬಿಡುವುದಿಲ್ಲವ, ಬಿಡುವುದಿಲ್ಲವ ರಾಜವ. ಕೃಷ್ಣ, ಪಾಂಡವರು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರತಿಕರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಛಲ ತೊಟ್ಟು ಮಾಡುವ ಯುದ್ಧ ಖಡಾಖಡಿ, ಸತ್ತರೆ ಸಾಯುಧ್ಯ, ಬದುಕಿದ ಈ ಅಖಂಡ ಸಾಮ್ರಾಜ್ಯ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ಸಭೆಯಲ್ಲೋ, ಪಾಂಡುನಂದನ ಮಿತ್ರಕೂಟ. ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ದುಶ್ಯಾಸನ, ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಹೌದಾ? ಕಾಡು ದೊರೆಯಲು ನಾಡಿ ಹೋಗಲಿ ಸೇರಲೋಗಲು ರೋಚನಲು. ಕೃಷ್ಣ, ಕಾಡು ದೊರೆಯಲು ನಾಡಿ ಹೋಗಲಿ ಸೇರಲೋಗಲು ರೋಚನಲು. ದುಷ್ಟ ಪಾಂಡವರ ಪುಷ್ಟಿ ಮುರಿಯಿತ, ದುಷ್ಟ ಪಾಂಡವರ ಪುಷ್ಟಿ ಮುರಿಯಿತು. ಗಟ್ಟಿ ಮೆರಗಿದೆ ತರಜೊಳಗೆ, ಓ ಗಟ್ಟಿ ಮೆರಗಿದೆ ತರಜೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಅಣ್ಣ, ಇದು ಕೌರವರ ಸಭೆಯಲ್ಲೋ, ಪಾಂಡುನಂದನ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದ ಈ ಪರಿವೃದ್ಧರು ನಿನ್ನ ನಿಂದೆಯನ್ನು ಅದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರೆತರೆ ಇವರೆಂತಹ ದ್ರೋಹ ಚಿಂತನೆಗೂ ಹೆಸರತಕ್ಕವರಲ್ಲ. ಅಣ್ಣ, ಮೋವಿಲ್ಲಿ ಒಂದು ಕ್ಷಣವೂ ಇರುವುದು ಬೇಡ. ನಡೆ ಹೋಗೋಣ. ಸರಿ ಹೋಗಿ ಹೇಳಿದ ಸಹೋದರ, ಈ ಛತ್ರಗಳ ಮಧ್ಯ ನಮಗೇನು ಕೆಲಸ? ನಡೆ ಹೋಗೋಣ.